ಅವಳು ಅಲ್ಲಿ ಬಂದು ಅದನ್ನ ಕದ್ರು ಬೇಕು, ಅದಕ್ಕೆ ಕಾಯ್ತವಳೆ ಪುಣ್ಯ. ಫ್ಯಾಮಿಲಿ ಫೋಟೋ ತೆಗಿಬೇಕಾ? ಹೌದಾ, ಏನ್ ಸಕ್ಕತ್ತಾಗಿದೆ ನೋಡು ವಿದ್ಯಾ ಅಲ್ಲ, ನೋಡಿ ಎಲ್ಲ ಗ್ರೀನರಿ. ಒಪ್ಪೋ ಹಾಯ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇದು ಏನು ವಿಡಿಯೋ ಅಂತ. ನಮ್ಮ ಅಕ್ಕ ಮನೆ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀನಿ ನಾನು. ಅದೊಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಹಂಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ರೆಸ್ಟಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ನಾನು 8:30 ಆಗಿಬಿಟ್ಟಿತ್ತು. ಸತ್ಯನಾರಾಯಣ ಪೂಜೆಗೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು, ಅಡುಗೆಗಾಗಿರ್ಬೋದು, ಪೂಜೆಗಾಗಿರ್ಬೋದು ಎಲ್ಲ. ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟ ಅಷ್ಟರಲ್ಲಿ ರೆಡಿ ಆಗಿತ್ತು. ಊಟ ಮಾಡ್ಕೊಂಡು ಅದಾದ್ಮೇಲೆ ಒಬ್ಬಿಟ್ಟು ಬೇಯಿಸೋಕ್ಕೆ ಅಂತ ಕುತ್ಕೊಂಡಿದ್ದಾಯ್ತು. ಪುಣ್ಯ ಬೈಲಿ, ಯಾರು ಸಿಪ್ಪರ್ ಕೊಟ್ಟಿದ್ದು? ಸಿಪ್ಪರ್ ತೋರ್ಸು. ಯಾರು ಕೊಡ್ಸಿದ್ದು? ನಾನಾ? ನಂಗೆ ಪಪ್ಪಿ ಕೊಡು, ಪಪ್ಪಿ ಕೊಡು. ಅಗ್ ಮಾಡು, ಏನು ಬಾಯ್ಲಿ? ಎಲ್ಲರದು ಊಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಒಬ್ಬಿಟ್ಟು ಮಾಡೋಕ್ಕೆ ಕುತ್ಕೊಂಡ್ವು. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ನೈಟು. ಮಾಡಿ ಮುಗಿಸೋ ಅಷ್ಟರಲ್ಲಿ 2 ಗಂಟೆ. ನಾನು ಮಲ್ಕೊಂಡಾಗ 2:30 ಆಗಿತ್ತು. ಅವಳು ಅಲ್ಲಿ ಬಂದು ಅದನ್ನ ಕದ್ರು ಬೇಕು, ಅದಕ್ಕೆ ಕಾಯ್ತವಳೆ ಪುಣ್ಯ. ಅವಳನ್ನ ಬಿಟ್ಬಿಟ್ರೆ ಇವಾಗ ಅವಳದೆ ರಾಯಬಾರ. ನಮ್ಮ ಏನ್ ಬೇಕು ನೀ ಪುಣ್ಯ? ಪುಣ್ಯ ಒಬ್ಬಿಟ್ಟು ತಿಂತೀಯಾ? ಒಂದು ಪ್ಲೇಟಷ್ಟು ಒಬ್ಬಿಟ್ಟು ಮಾಡಿದ್ದೀವಿ. ಇಲ್ಲಿ ಇನ್ನೂ ತುಂಬ ಇದೆ. ಇಲ್ಲಿ ನಮ್ಮ ಅಕ್ಕ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾಳೆ. ನೈಟ್ ಮಲ್ಕೊಳ್ಳೋ ಅಷ್ಟರಲ್ಲಿ 2:30 ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಥರ ಇತ್ತು. ನೈಟು ಮಲ್ಕೊಳ್ಳೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಬೇರೆ ಬೆಳಗ್ಗೆ ಬೇಗ ಎದ್ದೇಳು ಅಂತ ಹೇಳಿ ನನಗೆ ರಂಗೋಲಿಗೆ ಬಣ್ಣ ತುಂಬಕ್ಕೆ ಕೂಣಿಸಿದ್ರು. ಫೈನಲಿ ಬಣ್ಣ ಎಲ್ಲ ತುಂಬಾಗಿ ಮನೇಲಿ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು ಅವ್ರವ್ರ ಪಾಡಿಗೆ. ಹಾಗೆ ಹಳ್ಳಿ ನೇಚರ್ನ ಕಣ್ತುಂಬ್ಕೊಳ್ಳೋಣ ಅಂತ ನನ್ನ ಮಗಳ ಜೊತೆ ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ಟು ಬಂದೆ. ಹೋಗಿ ಒಲೆ ಒಳಗೆ ಹಾಕ್ಬಿಡ್ಬಾರಗು, ತೆಗೆದ್ಕೊ ಒಲೆ ಒಳಗಡೆ ಹಾಕ್ಬಿಡ್ಬಾರಗಮ್ಮ. ಹೋಗಮ್ಮ ಒಲೆ ಒಳಗೆ ಹಾಕ್ಬಿಟ್ಬರಗು. ಗುಡ್ ಗರ್ಲ್ ನನ್ನ ಮಗಳು. ನೋಡಿ ಕೆಳಡಿಗೆ ಹಾಕ್ಬೇಕು ಅವಳು, ಅವಾಗಲೇ ತಿನ್ನೋದು. ಹೋಗಿ ಚೆಲ್ಬೇಡ, ಹಾಕು ಒಂದೇ ಸಲ. ಚೆಲ್ಬೇಡಮ್ಮ, ಮೀಸೆ ಬಂದಿದೆ ನೋಡಿ ನಿನಗೆ. ಮೀಸೆ ಮೀಸೆ ನೀವು ಫೋಸ್ ಕೊಡೋಕ್ಕಿದ್ರಾ? ಯಾಕೆ ಅದ್ರ ಫೋಟೋ ತೆಗಿಬಾರ್ದು? ದೃಷ್ಟಿ ಆಗುತ್ತಾ ಅದಕ್ಕೆ? ಮರೆ ಆಗ್ತಾ ಇದ್ದೀರಾ ನೀವು? ಸ್ಮೈಲ್ ಮಾಡಿ, ಸ್ಮೈಲ್, ಪೋಸ್ ಕೊಡಿ. ನೀವು ನೀವು ಇದ್ರಾ? ಓಕೆ ಓಕೆ, ಸ್ಮೈಲ್. ಫ್ಯಾಮಿಲಿ ಫೋಟೋ ತೆಗಿಬೇಕಾ? ಫ್ಯಾಮಿಲಿ ಫೋಟೋ ತೆಗಿಬೇಕಾ ನಿಮ್ಮದೆಲ್ಲ? ಫ್ಯಾಮಿಲಿ ಫೋಟೋ ತೆಗಿಬೇಕಾ? ಹೌದಾ, ಮತ್ತೆ ಫೋಸ್ ಕೊಡಿ. ಫೋಸ್.
ಇದಂತೂ ಆಯಕ್ಕೆ ಬಂದ್ಬಿಡ್ತದಪ್ಪ, ಹೆಂಗೆ ಗುರಾಯಿಸ್ತೈತೆ. ಹಳ್ಳಿ ನೇಚರೇ ಒಂಥರ ಚೆಂದ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ಆ ಬೆಟ್ಟ ಅಂತೂ ಏನು ಸಕ್ಕದಾಗಿ ಕಾಣಿಸ್ತಿದೆ ಇಲ್ಲಿಗೆ ಅಂದರೆ ಮಸ್ತ್ ಅಲ್ಲ. ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ಯಾವ ಸಿಟಿನೂ ಬೇಡ, ಯಾವ ಕೆಲಸನೂ ಬೇಡ, ಏನೂ ಬೇಡ, ಆರಾಮಾಗಿ ಪೀಸ್ಫುಲ್ಲಾಗಿ ಇರೋಣ ಅನಿಸುತ್ತೆ. ಈ 2 ನಾಯಿಗಳು ನಾವೇನಾದ್ರು ಆಚೆ ಹೋದರೆ ನಮ್ಮ ಹಿಂದೆ ಕಾವಲಿಗೆ ಬರುತ್ತೆ. ಎಷ್ಟು ಪ್ರೀತಿ ತೋರಿಸ್ತವೆ ಅಂತ ಅಂದರೆ ಅಷ್ಟು ಪ್ರೀತಿ ತೋರಿಸ್ತವೆ. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೂ ಅವು ಹಿಂದೆನೇ ಬರುತ್ತೆ. ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲೇ ಬರ್ತವೆ. ಒಂಥರ ಸೇಫ್ಟಿ ಬಾಡಿ ಗಾರ್ಡ್ ಥರ ಬರ್ತವೆ ಇವೆರಡು. ಹಲೋ. ಆ್ಯಕ್ಚುಲಿ ನಾಯಿ ನೋಡ್ತಾ ಇದ್ದೀರಲ್ಲ, ಇದನ್ನು ಚಿರತೆ ಎತ್ಕೊಂಡು ಹೋಗ್ಬಿಟ್ಟಿದೆ. ನಾನು ಸತ್ಯನಾರಾಯಣ ಪೂಜೆ ಆಗಿ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತಾ ಬಂತು. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನನ್ನ ಕೆಲಸದ ಬ್ಯುಸಿಲಿ ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಆ ಚಿರತೆ ಎತ್ಕೊಂಡು ಹೋಗ್ಬಿಟ್ಟಿದೆ ಆ ನಾಯಿನ ಅಂತ. ಎಷ್ಟು ಪ್ರೀತಿಯಿಂದ ಇತ್ತು. ಎಲ್ಲರ ಹತ್ರನೂ ಒಂದು ಕಪ್ಪೆ ಕಾಣಿಸ್ಲಿ ಬೊಗಳೋದು, ಯಾರೇ ಮನೆ ಹತ್ರ ಬಂದರೂ ಬೊಗಳೋದು, ಯಾರನ್ನೂ ಮನೆ ಹತ್ರ ಬಿಡ್ತಿರ್ಲಿಲ್ಲ. ನೋಡಿದ್ರೆ ಚಿರತೆ ಎತ್ಕೊಂಡು ಹೋಗ್ಬಿಟ್ಟಿದೆ, ಯಾರಿಗೂ ಗೊತ್ತಿಲ್ಲ, ಮಧ್ಯರಾತ್ರಿ ಬಂದು ಮನೆ ಹತ್ರನೇ ಎತ್ಕೊಂಡು ಹೋಗಿದೆ. ಸೊ ಹಳ್ಳಿ ಕಡೆ ಇರೋರು ಸ್ವಲ್ಪ ಹುಷಾರಾಗಿರಿ. ಸುತ್ತಮುತ್ತ ವಸಂತಕ್ಕನ ವಸಂತ ತಾತನ ಹುಳ ಅಲ್ಲಿ ಹುಳವೇ. ನಮ್ಮ ಪುಣ್ಯ ನಾಯಿನ ತುಂಬ ಇಷ್ಟಪಡೋಳು. ಅದಕ್ಕೆ ಹೆಸ್ರು ಸಹ ಇಟ್ಟಿದ್ಲು ಗುಂಡ ಅಂತ. ಅವಳು ಅದಕ್ಕೆಷ್ಟು ಕೇರ್ ಮಾಡೋಳು. ಅವಳಿಗೆ ಗೊತ್ತಿಲ್ಲ ಪಾಪ ಇನ್ನು ಚಿರತೆ ಎತ್ಕೊಂಡು ಹೋಗಿದೆ ಅಂತ. ಅವಳ ಪಾಡಿಗೆ ಅವಳಿದ್ದಾಳೆ. ಅದು ಏನಾಗೈತೆ ನಾಯಿ ಏನು ಎತ್ತಾ ಇಲ್ಲ. ಇದ್ದಾಗ ಚೆನ್ನಾಗಿ ಆಟಾಡ್ಸೋಳು. ಗುಂಡ ಬಾ ಅಂತೆಲ್ಲ ಬಿಸ್ಕೆಟ್ ಹಾಕೋಳು. ನೋಡಿದ್ರೆ ಬೇಜಾರಾಗುತ್ತೆ ಇವಾಗ. ಐ ಮಿಸ್ ಯು. ಇಲ್ಲಿ ನೋಡ್ಕೊಂಡು ಹೇಳು, ಪಪ್ಪಿ ಕೊಡು. ಅಮ್ಮ ನವಿಲ್ ಕೂಗ್ತೈತೆ. ಹೋಗೋಣ ಬಾ, ಹೋಗೋಣ. ಈ ಥರ ಒಂದು ಮನೆ ಇರಬೇಕು ಹಳ್ಳೀಲಿ. ಏನು ಸಕ್ಕತ್ತಾಗಿರುತ್ತೆ. ಇವ್ರದ್ದು ಇದ್ಯಾವುದೋ ಬೇರೆ ಮನೆ, ಆದರೆ ಅದಕ್ಕೆ ಹೆಸರೇನಿಟ್ಟಿದ್ದಾರೆ ಗೊತ್ತಾ? ಹುಣಸೆ ಮನೆ ಅಂತ ಇಕ್ಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರ. ಅಲ್ಲಿ ಹನ್ನೊಂದು ನವಿಲಿದೆ, ಇಲ್ಲಿ ಕಾಣಿಸ್ತಿಲ್ಲ ಕ್ಯಾಮ್ರಾಗೆ. ಹತ್ರ ಹೋಗಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೊಂದು ಗರಿ ಬಿಚ್ಚಿದೆ, ಅದು ತೋರಿಸ್ತೀನಿ ರೀ. ಏನು ಸಕ್ಕತ್ತಾಗಿದೆ ಗೊತ್ತಾ? ಅಯ್ಯೋ ಮಸ್ತಾಗಿದೆ ಇದೆಯಾ. ಇನ್ನೊಂಚೂರು ಹತ್ರ ಹೋದರೆ ಸಿಗುತ್ತೆ ಅದು. ಆಗ ಅದು ಉಲ್ಟಾ ತಿರುಗಬೇಕು. ಹೋಗ್ತೀನಿ ತಡಿ ನಾನು ಅಲ್ಲಿ ಹತ್ರಕ್ಕೆ. ಹುಷಾರು, ಹಾವು ಇದ್ದವು ನೋಡ್ಕೊಬರ್ರಿ, ಇಲ್ಲ ನೀನು ಅಲ್ಲೇ ಇರು. ಅಯ್ಯೋ ಮುದ್ರಕೊಂಬಿಡ್ತೀವಿದ್ಯಾ. ಅಯ್ಯೋ ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಯಾಮ್ರಾಗೆ ತೋರ್ಸೋಣ ಅಂದರೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿದೆ ಒಂದು. ನಾನು ಬೇಗ ಬಂದುಬಿಟ್ಟೆ. ನನ್ನ ಸೌಂಡಿಗೆ ಅದು ಮುಚ್ಕೊಂಡು ಬಿಡ್ತು ಗರಿಯೆಲ್ಲ. ಏನು ಸಕ್ಕತ್ತಾಗಿದೆ ನೋಡುವಿದ್ಯಾ ಅಲ್ಲ. ನೋಡಿ ಎಲ್ಲ ಗ್ರೀನರಿ. ಒಪ್ಪ ಗೈಸ್, ಅಲ್ಲಿ ಕಾಣಿಸ್ತಿದೆ ಗೊತ್ತಾ ಈ ಬೆಟ್ಟ ಇದೆಯಲ್ಲ, ಇದೇ ದೇವರಾಯನ ದುರ್ಗ ಬೆಟ್ಟ. ಡೀಲ್ಸ್ ಅಂತಾರಲ್ಲ ಅದು. ನಮ್ಮ ಅಕ್ಕ ಅವ್ರ ಊರಿಗೆ ಅದು ಇಲ್ಲಿ ಕಾಣಿಸುತ್ತೆ ಆ ಬೆಟ್ಟ. ನಾವು ನವಿಲ್ ಗರಿ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಗರಿ ಬಿಚ್ಚಿತ್ತು. ಏನಾದ್ರು ನವಿಲ್ ಗರಿ ಇದೆಯಾ ಅಲ್ಲೇ ಇದೀವಿ ನೋಡು. ಇದೆಯಾ ಹಾರುತ್ತೆ ನೋಡಿ. ಥೂ, ಇಲ್ಲಿ ಬಿಡಿಲ್ಲ, ಆ ಕಡೆ ಬಿಗಿದ್ಯಾ ನೋಡಿ ಕಾಣಿಸ್ತಿದೆ ಅಲ್ಲಿ. ಅಲ್ಲಿ ನೋಡಿದ್ಯಾ ಹೋಗ್ತಾನೆ ಇದೆ ಮೇಲಕ್ಕೆ. ಏನು ಸಕ್ಕದಾಗಿ ಹೋಗ್ತಿದೆ ನೋಡಿದ್ಯಾ. ಇಲ್ಲಿಂದಾನೇ ಹಾಕೋದ್ಯಾ. ಅದು ಎದ್ರಿಕೊತೈತೆ ಅನ್ಸುತ್ತೆ. ಕಾಣಿಸ್ತಿದ್ಯಾ? ಹೋಗಿಬಿಟ್ಟು ನೋಡಿ. ಥೋ, ನಾನು ನಿಧಾನಕ್ಕೆ ಬಂದಿದ್ದಿದ್ರೆ ಚೆನ್ನಾಗಿ ಕಾಣ್ತೈತೆ.
ಅಮ್ಮ ಏನು ಸಕ್ಕತ್ತಾಗಿದೆ ನೋಡಿ. ಎಷ್ಟು ನವಿಲುಗಳಿದಾವೆ ಅಲ್ಲ, ಅಲ್ಲಿ ಎಷ್ಟು ಹೋಗ್ತಿದೆ ನೋಡಿ. ಅದು ನವಿಲು ಇದೆಲ್ಲ ಅಲ್ಲೆಲ್ಲ ಹತ್ತುತ್ತಾ ಇದ್ದಾವೆ. ದೊಡ್ಡ ನವಿಲೆಲ್ಲ ಅದು ಹೊರ್ಟೋಗ್ಬಿಡ್ತು ಅನ್ಸುತ್ತೆ. ಪುಣ್ಯ, ಐ ಲವ್ ಯು, ಐ ಲವ್ ಯು. ಆಯ್ ಮಾಡು, ಕಾಣಿಸ್ತಿಲ್ಲ ನೀನು ಇಲ್ಲಿಗೆ. ನನ್ನ ಮಗಳಲ್ಲಿ ಬರ್ತಾ ಇದ್ದಾಳೆ, ನಾನು ಈ ಕಡೆ ಬರ್ತಾ ಇದ್ದೀನಿ. ಓ ಮೈ ಗಾಡ್, ಏನು ಸಕ್ಕತ್ತಾಗಿದೆ ಅಲ್ಲ. ಏನಲ್ಲಿ ನೋಡಿದೆ? ಏನು? ಹುಣಸೆಹಣ್ಣು ಗಿಡನ ಅದು? ಮರ ಅಲ್ವಾ, ಗಿಡನ ಅದು? ಹುಣಸೆಕಾಯಿ ಬಿಟ್ಟೈತಾ? ಹುಣಸೆಕಾಯಿ ಬಿಟ್ಟೈತಾ? ಎಲ್ಲಿ ಬಿಟ್ಟೈತ ಹುಣಸೆಕಾಯಿ? ಅಲ್ಲಿ ಐತೆ ಹೂವ. ಹೂವ ಇಕ್ಕಣಮ್ಮ. ಇನ್ನ ಗೌರಿಗೆ. ಎಸ್, ನೋಡಿದ್ರಲ್ಲ ನೇಚರ್ ಎಲ್ಲ ಹೇಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಕ್ಕವರು ಮುಂಚೆ ಬ್ಯಾಂಗ್ಳೂರಲ್ಲಿದ್ದರು, ಇವಾಗ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಹಾಗಾಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರೋದು. ಮನೆ ಸ್ವಲ್ಪ ಹಳೆ ಮನೆ ಥರ ಇತ್ತು, ಈಗ ಆಲ್ಟ್ರೇಷನ್ ಮಾಡ್ಕೊಂಡು ಇದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಹುಡುಗರುಗಳೆಲ್ಲ ಎಷ್ಟು ಕೆಲಸ ಮಾಡ್ತವ್ರೆ ಅಂತ. ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ, ನಾವುಗಳು ರಿಲೇಷನ್ ಅಷ್ಟೇ ಇದ್ದಿದ್ದು. ಹಾಗಾಗಿ ನಾವೇ ಎಲ್ಲ ಅಡುಗೆ ಮ್ಯಾನೇಜ್ ಮಾಡಿಕೊಂಡ್ವು. ಮೇನ್ ಥಿಂಗ್ ಇನ್ನೊಂದು ಹೇಳಬೇಕು, ನಮ್ಮ ಅಕ್ಕವ್ರು ಬ್ಯಾಂಗ್ಳೂರಲ್ಲಿದ್ದರು, ಯಾಕೆ ಊರಿಗೆ ಹೋದರು, ಯಾಕೆ ಊರಿಗೆ ಹೋಗಿ ಸೆಟ್ಲಾದರು, ಅದಕ್ಕೆ ಕಾರಣ ಇದೆ. ಬ್ಯಾಂಗ್ಳೂರಲ್ಲಿ ಮನೆ ಬಾಡಿಗೆ, ಕಮಿಟ್ಮೆಂಟು ಅದೆಲ್ಲ ನೋಡಿದ್ರೆ ಸುಮ್ಮನೆ ಊರ ಕಡೆಗೆ ಹೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಅಷ್ಟು ಇಲ್ಲಿ ಡಿಮ್ಯಾಂಡ್ ಆಗಿಬಿಟ್ಟಿದೆ ಬ್ಯಾಂಗ್ಳೂರಲ್ಲೆಲ್ಲ. ನಮ್ಮ ಅಕ್ಕ ಭಾವನೂ ಅಷ್ಟೇ, ಇದೇ ರೀಸನ್ಗೆ ಅವರು ಊರಲ್ಲಿ ಹೋಗಿ ಅವರು ಮನೆ ಹಳೇದಿತ್ತು, ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಬಾಬಾ ಕೆಲಸಕ್ಕೆ ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ಚಿಕ್ಕ ಬುಟ್ಟು ಮನೇನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಅವ್ರ ಕೈಲಾದಷ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೂ ಒಳ್ಳೆಯದಾಗಲಿ, ನೀವು ನೋಡ್ತಾ ಇದ್ದೀರಾ, ನಿಮಗೂ ಒಳ್ಳೆಯದಾಗಲಿ ಅಂತ ಆ ದೇವ್ರನಲ್ಲಿ ಕೇಳ್ಕೊತೀನಿ. ಈಗಿನ ಪ್ರಪಂಚದಲ್ಲಿ ಅವ್ರ ಲೆವೆಲಿಗೆ ತಕ್ಕಂಗೆ ಅವರು ಯೋಚನೆ ಮಾಡ್ತಾರೆ, ಬಟ್ ಬೇರೆಯವ್ರ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ. ಅಂಥ ಜನಗಳು ನಮ್ಮ ಮಧ್ಯೆ ತುಂಬ ಜನ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಅವರವರ ಮೆಂಟಾಲಿಟಿ ಅದು. ಇನ್ನು ಮುಂದೇನಾದರೂ ನಮ್ಮ ಅಕ್ಕ ಭಾವಗೆ ತುಂಬ ಒಳ್ಳೆಯದಾಗಲಿ, ಆ ದೇವರು ಅವ್ರನ್ನ ತುಂಬ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಕೊನೆಗೂ ಅಡುಗೆ ಅಂತೂ ರೆಡಿ ಆಯಿತು, ಇನ್ನು ಊಟಕ್ಕೆ ಬಡಿಸೋದೆ. ಆ್ಯಕ್ಚುಲಿ ಹೇಳಿರೋರೆಲ್ಲ ಬಂದಿದ್ದರು, ಆದರೆ ಅವತ್ತಿನ ದಿನ ತುಂಬಾ ಫಂಕ್ಷನ್ಗಳಿದ್ವು. ಸೊ ಒಬ್ಬೊಬ್ಬರು ಊಟನೇ ಮಾಡಲಿಲ್ಲ, ಹಾಗೆ ಹೋದರು. ಆಮೇಲೆ ಸಂಜೆನೂ ಸ್ವಲ್ಪ ಜನ ಬಂದು ಊಟ ಮಾಡಿದ್ರು. ನಾವೆಲ್ಲ ಊಟ ಮುಗಿಸ್ಕೊಂಡ್ವು. ರಿಲೇಷನವರೆಲ್ಲ ಹೋಗ್ಬೇಕಾಗಿರೋರೆಲ್ಲ ಸ್ವಲ್ಪ ಹೋದ್ರು, ಕೆಲಸ ಇದೆ ಅಂತ. ನಾನು ಅಲ್ಲೇ ಉಳ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಲವ್ ಯು ಆಲ್.